ಏನೆಲ್ಲ ಹಗರಣ ಇದೆ ನೀವೆಲ್ಲ ತನಿಖೆ ಮಾಡಿ. ಯಾರು ತನಿಖೆ ಮಾಡಿ ಬೇಡ ಅಂತ ಹೇಳುವುದಿಲ್ಲಲ್ಲ. ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೆ ಪರಿಹಾರ ಸಿಗ್ತದ? ಜನ ಇದನ್ನು ಮೆಚ್ಚಿಕೊಳ್ಳಿಕ್ಕೆ ಹೋಗ್ತಾರೆ? ಇಲ್ಲ. ಸೊ ಆಡಳಿತ ಪಕ್ಷಕ್ಕೆ ತುಂಬ ಜವಾಬ್ದಾರಿ ಇದೆ. ಮಂತ್ರಿಗಳು ಮಾನ್ಯ ಸದಸ್ಯರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ. ಅವರು ಹೇಳುವಾಗ ಅವ್ರದೇ ಸರ್ಕಾರ ಇದ್ದಾಗ ಈ ವರ್ಗಗಳ ಹಿತಕ್ಕೆ ಅನ್ಯಾಯ ಆದಾಗ ಮಾತಾಡದೆ ಮಾತಾಡ್ತಾರಲ್ಲ, ಈ ಕಡೆ ಹೆಂಗ್ ಸುಮ್ಮನೆ ಕೂತಿರೋದು? ನೀವೀಗ ಅತ್ಯಂತ ಹಿರಿಯ ಮಾಡ್ಬೇಕಲ್ವಾ? ನೀವೀಗ ಅತ್ಯಂತ ಬಗ್ಗೆ ಅವ್ರು ಮಾತಾಡೋದು ಯಾರು ಅಡ್ಡಿಪಡಿಸಲ್ಲ. ಎಲ್ಲ ಮಾತುಗಳಿಗೂ ಸಮರ್ಪಕವಾಗಿ ಉತ್ತರ ಸರ್ಕಾರ ಕೊಡ್ತೀವಿ. ಆದ್ರೆ ಅವ್ರು ಹೇಳುವಾಗ ಅವ್ರದೇ ಅಧಿಕಾರ ಅವಧಿನಲ್ಲಿ ಹೆಚ್ಚು ಹಗರಣ ಆದಾಗ ತನಿಖೆ ಮಾಡದೇನೆ ಸರ್ಕಾರನೂ ಎತ್ತೆ ಮಾತನ್ನು ಆಡದೆ ಆ ಘಟನೆಗಳು ಸೇರಿಸಿ ಈಗ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಏನಿದೆ? ರಾಜಕೀಕರಣಗೊಳಿಸಿ ಯಾವ ವರ್ಗಗಳು ಕಾಂಗ್ರೆಸ್ಸಿನ ಪರವಾಗಿತ್ತೋ ಆ ವರ್ಗಗಳ ಸ್ಥಾನ ಪಲ್ಲಟ ನಾನು ಅವ್ರಿಗೆ ಪರವಾಗಿ ನಿಮ್ಮ ಹೇಳಿಕೆಗೆ ನಾವು ಅಡ್ಡಿಪಡಿಸಲ್ಲ. ನಿಮ್ಮ ವಿಚಾರ ಮಂಡನೆ ವಿರೋಧ ಮಾಡಲ್ಲ. ನಿಮ್ಮ ಹೇಳಿಕೆಯನ್ನು ವಿರೋಧ ಮಾಡಲ್ಲ. ನಿಮ್ಮ ವಿಚಾರ ಮಂಡನೆಗೆ ವಿರೋಧ ಮಾಡಲ್ಲ. ನೀವೇ ಇದ್ದಾಗ ಏನೆಲ್ಲ ಘಟನೆಗಳಾದವು ಅದನ್ನ ಈಗ ರಿಪೋರ್ಟ್ ಮಾಡುವಾಗ ಅವಾಗಲೂ ಮಾದೇವಪ್ಪನವರು ಒಳ್ಳೆ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಮಾದೇವಪ್ಪನವರು ಆವಾಗ ಈ ವಿಷಯವನ್ನು ನಿಮ್ಮ ಧೈರ್ಯವಾದ ಕಾಳಜಿಯನ್ನು ಬೆಂಬಲವನ್ನ ಕೊಡ್ತೀರಿ. ನಾನು ಬೆಂಬಲ ಕೊಡ್ತಾ ಇದ್ದೀನಿ, ಅವರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ನಾವು ಈಗ ನಮ್ಮ ಮಾತನ್ನ ನಾವು ನಿಲ್ಲಿಸ್ತೀವಿ. ಸರ್ಕಾರದ ಉತ್ತರವನ್ನ ಅವರಿಬ್ಬರು ಕೊಡ್ತಾರೆ. ಪರವಾಗಿ ಸರ್ಕಾರದ ಉತ್ತರ ಕೊಡೋದಾದ್ರೆ ಈಗ ವಿರೋಧ ಪಕ್ಷ ಮುಖ್ಯಮಂತ್ರಿ ಉತ್ತರ ಕೊಡುವವರಿಗೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಸರ್ಕಾರದಲ್ಲಿದ್ದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದಿದ್ರೆ ಏನಿದು? ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮಂತ್ರಿಗಳಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಿಮ್ಮ ಮನಸ್ಸಿಗೆ ಬಂದ ಹೇಳಿದ್ರೆ ಆಗ್ತದೆ. ಈಗ ಅವ್ರು ಮಾತಾಡ್ಬೇಕಲ್ಲ ಪ್ರತಿಪಕ್ಷದವರು. ಮಾನ್ಯ ಮುಖ್ಯ ಉತ್ತರ ಕೊಡುವಾಗೆಲ್ಲ ವಿಚಾರ ಹೇಳಿ. ಆಯ್ತು, ಉತ್ತರ ಕೊಡುವ ಕೊಡಿ. ಮಾನ್ಯ ವಿರೋಧ ಪಕ್ಷ ನಾಯಕರು ಎಲ್ಲ ವಿಷಯಗಳನ್ನ ವಿವರವಾಗಿ ಮನೆ ಮುಂದೆ ಇಟ್ಟು ಮಾತು ಮುಗಿಸ್ತಾ ಇರ್ತಾರೆ. ಈಗ ಆದ್ಮೇಲೆ ಇನ್ನೊಬ್ಬರು ಸದಸ್ಯರು ಅನುಭವ ಇರೋರು ಹೇಳಿದ್ರೆ ಉತ್ತರ ಕೊಟ್ಟು ಬೇರೆ ವಿಷಯಕ್ಕೆ ಹೋಗೋದು. ಆಯ್ತು, ಅದನ್ನ ನಾವು ಹೇಳುವಂತ ಮಾತಾಡೋದು ಅವಕಾಶ ಕೊಡಬೇಕಲ್ಲ. ಇಲ್ಲ ಏನಾದ್ರು ಬಿಟ್ಟಿದಾರ ಅವ್ರು ಹೇಳದ್ನೇ ಮಹಾದೇವಪ್ಪ ಅವ್ರು ಮಾತಾಡ್ತಾರೆ. ಗಂಭೀರವಾಗಿ ವಿಚಾರ ನಡೀತಾ ಇದೆ. ತಾವೇನ್ ಹೇಳಿದ್ರಿ? ಇದಕ್ಕೋಸ್ಕರ ಇಲ್ಲಿ ಕೂಡ್ಸ್ಯಾರ, ಅದಕ್ಕೋಸ್ಕರ ಅಲ್ಲಿ ಕೂಡ್ಸ್ಯಾರ ಅಂತ ಒಂದು ನೆನಪು ಬರ್ತಾ ಇದೆ ಸಭಾಧ್ಯಕ್ಷರೇ. ಕೋರ್ಟಲ್ಲಿ ಇಬ್ರು ಲಾಯರ್ಗಳು ಪರಸ್ಪರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಹೀಟ್ ಆಗೋಯ್ತು. ಈ ಲಾಯರ್ ಏನ್ ಮಾಡ್ದ, ಅವನ್ಗೆ ಇವರ ಫೂಲ್ ಅಂದ. ಆ ಲಾಯರ್ ಅವನ್ಗೆ ಇವರ ಇಡಿಯಟ್ ಅಂದ. ಜಡ್ಜ್ ಏನಾದ್ರು ಇಬ್ರದ್ದು ಕೂಡ ಪರಸ್ಪರ ಪರಿಚಯ ಆಗಿದೆ, ಇವ ಮುಂದುವರ್ಸಿ ಅಂತಂದು. ಇದಾದ್ರೆ ಆ ವಿಷಯದ ಗಾಂಭೀರ್ಯತೆನೇ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಸಚಿವರು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಂಡು ಉತ್ತರ ಕೊಡಿ. ಮತ್ತೆ ಅದು ಮುಂದುವರಿಸಬೇಕು. ಇದನ್ನ ಮುಂದುವರಿಸಿಕೊಂಡು ಆರ್ಗ್ಯುಮೆಂಟ್ ಆಗಿ ತೀರ್ಮಾನದ ಅಂತ ಹೇಳಿ ಗೊತ್ತಲ್ಲ, ಜಡ್ಜ್ ಸರಿ ಇಲ್ಲ ಅಂತ. ಅಧ್ಯಕ್ಷರೇ, ಒಂದೇ ಮಾತು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆ ರೀತಿಯಿಂದ ಎಲ್ಲರಿಗೂ ಬುದ್ಧಿವಾದ ಅವ್ರು ಬುದ್ಧಿವಾದ ತಿಳ್ಕೊಳ್ಳಿ. ಪ್ರಸಾದ್, ನಾ ಮಾತಾಡ್ತೀನಿ. ಪ್ರಸಾದ್ ಅಬ್ಬಾಯಿ, ಒಂದ್ ನಿಮಿಷ. ಪ್ರಸಾದ್ ಅವ್ರು ಮಾತಾಡಿ ಮುಗಿಸ್ಲಿ. ಮಾನ್ಯ ಆಗುದಿಲ್ಲ, ಅದು ಶಿಕ್ಷೆ ಚರ್ಚೆ ಅಲ್ವಾ? ಅದು ಪರಸ್ಪರ ಚರ್ಚೆ ಮಾಡೋ ವಿಚಾರ ಅಲ್ಲ. ಅವ್ರವ್ರ ವಿಚಾರ ಹೇಳಿ ಸರ್ಕಾರ ಉತ್ತರ ಕೊಡ್ತದೆ. ನಿಮ್ಗೆ ಮಾತಾಡಿ ನಿಂತು ಮತ್ತೆ ಮಾತಾಡಿ. ನೀವೇ ಇಡೀ ದಿವಸ ಚರ್ಚೆ ಮಾಡಿಕೊಂಡು ಅಸೆಂಬ್ಲಿ ನಡೆಸುವುದು ಹೇಗೆ? ಸರ್ಕಾರದ ಉತ್ತರ ಕೊಟ್ಬಿಡ್ತದ. ನೀವು ಬೇಕಾದ್ರೆ ಮತ್ತೆ ಅವ್ರು ಮಾತಾಡಂತಾರೆ ನೀವು ಮಾತಾಡಿ. ಅವ್ರು ಮಾತನ್ನ